ಆದಿನಾರಾಯಣರವರೇ ಮತ್ತು ವೇದಿಕೆ ಮೇಲಿರುವ ಎಲ್ಲ ನಾಯಕರುಗಳಿಗೆ, ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಾಯಕರುಗಳೇ, ಈಗ ನಾರಾಯಣ ಸ್ವಾಮಣ್ಣವ್ರು ಮಾತಾಡ್ತಾ ಹೇಳಿದ್ರು ಡಿಸೆಂಬರ್ 10 ನಾವು ಮೆಂಬರ್ಶಿಪ್ ಮಾಡಬೇಕಾಗಿದೆ ಅಂತ. ಪದವೀಧರ ಕ್ಷೇತ್ರ ಅಂತ ಬಂದಾಗ ನಾನ್ ನೋಡ್ದಾಗೆ ನಮ್ಮಲ್ಲಿ ಹುಮ್ಮಸ್ಸು ಕಡಿಮೆ. ಯಾರಪ್ಪ ಈ ಓದಿರೋರು ಯಾರಿದ್ದಾರೆ, ಡಿಗ್ರಿ ಸರ್ಟಿಫಿಕೇಟ್ ಯಾರ ಹತ್ರ ಇದೆ, ಅದನ್ನ ಹುಡ್ಕೊಂಡು ಹೋಗಿ ಅವ್ರನ್ನ ಮೆಂಬರ್ಶಿಪ್ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ನಾವು ಹಿಂದೆ ಬಿದ್ದಿರ್ತೀವಿ. ಈಗಾಗ್ಲೇ ಯಾರು ಮೆಂಬರ್ಶಿಪ್ ಮಾಡಿಸಿರ್ತಾರೆ ಅಲ್ಲಿಸ್ಟ್ ತಗೊಂಡು ಅವ್ರನ್ನ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಕನ್ವಿನ್ಸ್ ಮಾಡಕ್ ಹೋಗ್ತಾ ಇರ್ತೀವಿ ಹೊರತು ನಾವೇ ಹಿಂದೆ ಬಿದ್ದು ಮೆಂಬರ್ಶಿಪ್ ಮಾಡಿದ್ದಂತೂ ಬಹಳ ಕಡಿಮೆ, ಇಲ್ವೇ ಇಲ್ಲ. ಎಲ್ಲಾ ಕಡೆ ಆಗಿದೆ ಇದು, ಬರೀ ಕೋಲಾರದಲ್ಲೆಲ್ಲ. ಹೋದ್ಸತಿ ಇದನ್ನೇ ಚಾಲೆಂಜ್ ಆಗಿ ತಗೊಂಡು ಬೇರೆ ಕಡೆ ಗ್ರಾಜುಯೇಟ್ ಎಲೆಕ್ಷನ್ ನಾವು ರಾಮೋಜಿಗೌಡ ಇದ್ದಾರೆ, ನಿಮ್ಗೆ ಗೊತ್ತಿರ್ತಾರೆ, ಬೆಂಗಳೂರು, ಅವರು ಸತತ 1 ವರ್ಷ ಕಷ್ಟಪಟ್ಟು ಅವರು ಮೆಂಬರ್ಶಿಪ್ ಮಾಡಿದ್ರು, ಪಕ್ಷದವರು ಮೆಂಬರ್ಶಿಪ್ ಮಾಡಿದ್ರು, ಅದಕ್ಕೆ ಇವತ್ತು ಗೆದ್ದು ಅಲ್ಲಿ ಕೂತಿದ್ದಾರೆ. ನಾವೇನ್ ಅನ್ಕೊಳ್ತಾ ಇದ್ವಿ, ಈ ಟೀಚರ್ಸ್ ಗ್ರಾಜುಯೇಟ್ಸ್ ಬರೀ ಬಿಜೆಪಿ ಅವ್ರಿಗೆ ಹೇಳ್ತಾರೆ, ಯಾಕಂದ್ರೆ ಓದ್ಕೊಂಡ್ರವರೆಲ್ಲ ಅವರೇ ಇದ್ದಾರೆ, ನಮ್ಮಲ್ಲಿ ಇಲ್ಲ ಅಂತ. ಸುಳ್ಳೋದು. ನಾವು ಮೆಂಬರ್ಶಿಪ್ ಮಾಡೋದ್ರಲ್ಲಿ ಹಿಂದೆ ಬಿದ್ದಿರೋದಕ್ಕೆ ನಮ್ಗೆ ಇಲ್ಲಿ ಹಿನ್ನಡೆ ಆಗ್ತಾ ಇದೆ. ನಮ್ಮ ಮನೆಗಳಲ್ಲಿ ಇಲ್ವಾ ಗ್ರಾಜುಯೇಟ್ಸ್, ನಮ್ಮ ಮಿತ್ರಗಳು ಸ್ನೇಹಿತರುಗಳಿಲ್ವಾ, ನಮ್ಮ ರಿಲೇಟಿವ್ಸ್ ಇಲ್ಲ, ಎಲ್ಲಾರು ಇದ್ದಾರೆ. ಈಗ ಅಭಿಷೇಕ್ ದತ್ ಅವರು ಕೊಟ್ಟಿರೋ ನಿರ್ದೇಶನದಂತೆ ನಾವು ಒಂದು ಅಸೆಂಬ್ಲಿಯಲ್ಲಿ 3000 ಮಾಡೋದು ಕಷ್ಟ ಅಲ್ಲ. ಇಷ್ಟು ಜನ ಲೀಡರ್ಸ್ ಬಂದಿದ್ದೀರಾ, ಒಬ್ಬೊಬ್ರು ಒಂದು 50 ಆರಾಮಾಗಿ ಮಾಡ್ಬೋದು. ನಮ್ಮ ಮನೆಗಳೆಲ್ಲ ಅವ್ರನ್ನ ಮೆಂಬರ್ಶಿಪ್ ಮಾಡಿಸಿ, ಬಂಧುಗಳನ್ನ ಮಾಡಿಸಿ, ಫ್ರೆಂಡ್ಸ್ ನ ಮಾಡಿಸಿ, ಇಷ್ಟೆಲ್ಲ ಮಾಡಿದ್ರೆ ನಾವ್ ಈ ಸತಿ ಪದವೀಧರ ಕ್ಷೇತ್ರ ಹಿಡಿತೀವಿ. ಈಗಾಗಲೇ ಟೀಚರ್ಸ್ ಕ್ಷೇತ್ರ ಹಿಡಿದಿದ್ದೀವಿ, ಸುಮಾರು ಕಡೆ ಪದವೀಧರ ಕ್ಷೇತ್ರಗಳನ್ನು ಹಿಡಿದಿದ್ದೀವಿ. ಕೋಲಾರದಲ್ಲಿ ಈಗ ಇತಿಹಾಸ ಸೃಷ್ಟಿ ಆಗ್ಬೇಕಾಗಿದೆ. ನಮ್ದು ಏನು ಕಷ್ಟ ಅಲ್ಲ, ನಾವ್ ಮಾಡ್ಬೋದು, ಬಹಳ ಈಸಿ. ಏನ್ ನೀವೇನ್ ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ, ನಿಮ್ ಮನೇಲಿ ಕುತ್ಕೊಂಡು ಕರ್ಸ್ಕೊಂಡು ಮಾಡ್ಕೋಬಹುದು ಇಂಥ ಮೆಂಬರ್ಶಿಪ್ ನ. ಸ್ವಲ್ಪ ನಾವು ಇಂಟ್ರೆಸ್ಟ್ ತಗೊಂಡು ಮಾಡಿದ್ರೆ ಇದು ಸಾಧ್ಯ. ಈ ಸತಿ ನಾವು ಪದವೀಧರ ಕ್ಷೇತ್ರ ಗೆಲ್ತೀವಿ. ಅಣ್ಣ ನಾರಾಯಣ ಸ್ವಾಮಿ ಅಣ್ಣ ಹೇಳ್ದಂಗೆ ನಮ್ಗೆ ಸರ್ಕಾರ ನಮ್ದಿದ್ರು ಕೂಡ ಕೌನ್ಸಿಲ್ ಅಲ್ಲಿ ಬಿಜೆಪಿ ಅವ್ರು ಕೂತಿದ್ದಾರೆ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ. ಅದನ್ನ ತಡಿಬೇಕಂದ್ರೆ ಅದನ್ನ ಚೇಂಜ್ ಮಾಡಿ ನಮ್ಮ ಕಾರ್ಯಕ್ರಮಗಳಿಗೆ ನಮ್ಗೆ ಆದ್ಯತೆ ಕೊಡ್ಬೇಕಂದ್ರೆ ಫಸ್ಟ್ ಕೌನ್ಸಿಲ್ ಅಲ್ಲಿ ಇರೋರು ಇಳಿಸಿ ನಮ್ಮವ್ರು ಆಗ್ಬೇಕಾಗಿದೆ. ಅದಕ್ಕೆ ತಾವೆಲ್ಲ ಇಂಟ್ರೆಸ್ಟ್ ತಗೊಂಡು ಮೆಂಬರ್ಶಿಪ್ ಮಾಡಿಸಿ. ಮೆಂಬರ್ಶಿಪ್ ಮಾಡಿದ್ರೆ ನಮ್ಗೆ ಗೆಲುವು ಖಚಿತ. ಇನ್ನು ಬಹಳ ಮೀಟಿಂಗ್ಗಳು ಇರೋದ್ರಿಂದ KGF, ಬಂಗಾರಪೇಟೆ ಹೆಚ್ಚಿಗೆ ಮಾತಾಡೋದಕ್ಕಾಗಲ್ಲ. ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲ ಹಿರಿಯರಿಗೂ ಅನ್ಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರೆಡ್ಡಿ ಇದ್ದಾರೆ, ಅವರು ಪಾಪ ಒಂದು 2-3 ಸಾವಿರ ಮಾಡಿಸಿದ್ದಾರೆ. ಮುಳಬಾಗಿಲು ತಾಲೂಕಲ್ಲಿ 5,000 ಒಂದೇನಾಗಿದೆ, 5,000 ಒಂದಾಗಿದೆ. ಅದೇ ರೀತಿ ಇನ್ನೂ ಟೈಮಲ್ಲಿ ನಾವು ಇನ್ನೂ 2 ಸಾವಿರ ಮಾಡಿಸಿದ್ರೆ ಇನ್ನೂ ಒಂದು 10-20 ಸಾವಿರ ಎಕ್ಸ್ಟ್ರಾ ಆಗುತ್ತೆ. ಕೋಲಾರ ಡಿಸ್ಟಿಕಲ್ಲೇ ನಾವು ಗೆಲ್ಲಿಸ್ಬೋದು. ಯಾಕಂದರೆ ಕೋಲಾರ ಡಿಸ್ಟಿಕಲ್ಲಿ ಹೈಯೆಸ್ಟ್ ಆಗಿದೆ. ದಾವಣಗೆರೆ ಇದಕ್ಕೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ವೋಟರ್ಸ್ ಎಲ್ಲ. ತುಮಕೂರ 41 ಸಾವಿರ ಆಗಿದೆ, 41 ಸಾವಿರ ವೋಟರ್ಸ್ ಇದೆ. ಇನ್ನೂ ನಾವು ಟೈಮ್ ಇರೋದ್ರಿಂದ ಇನ್ನೂ ಒಂದು 20 ಸಾವಿರ ಮಾಡಿಸಿದ್ರೆ ಇಲ್ಲಿಂದನೇ ನಾವು ಗೆಲುವು ಸೂಚನೆ ಕೊಡ್ಬೋದು. ದಯವಿಟ್ಟು ಎನ್ರೋಲ್ ಮಾಡೋಕ್ಕೆ. ಹೌದು ಸರ್. ಸರ್ ಇವಾಗ 10ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟು, ಮೊನ್ನೆ ನವಂಬರ್ 15 ಕೊಟ್ಟಿದ್ರು, 10ನೇ ತಾರೀಕು ಕೊಟ್ಟಿದ್ದಾರೆ ಸರ್. ತಿರ್ಗಾ ಎಕ್ಸ್ಟೆಂಡ್ ಆಗುತ್ತೆ ಸರ್. ಇದು ಇನ್ನು 2 ಮಂತ್ಸ್ ಎಕ್ಸ್ಟೆಂಡ್ ಆಗ್ಬೋದು ಅಂತ ಹೇಳಿದ್ದಾರೆ. ಅಲ್ಲ, ಎಕ್ಸ್ಟೆಂಡ್ ಅದು ಕಮ್ಮಿ ಆಫೀಸರ್ ಹೇಳಿದ್ದಾರೆ. 10ನೇ ತಾರೀಕು ಸರ್, ಡಿಸೆಂಬರ್ 10. ಹಾಂ.